ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಪಂದ್ಯಕ್ಕೆ ಗಂಭೀರ್ ಸಿಎಸ್ಕೆ ಮೇಲೆ ದ್ವೇಷ ಯಾಕೆ, ಕೆಕೆಆರ್ ಮೇಲೆ ಪ್ರೀತಿ ಯಾಕೆ ಎಂದು ಹೇಳಿ. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶ್ರೀಲಂಕಾ ಪ್ರವಾಸಕ್ಕೆ ಭಾರತ ತಂಡವನ್ನು ಬಿಸಿಸಿಐ ಪ್ರಕಟಿಸಿರುವುದು ಗೊತ್ತೇ ಇದೆ. ಸೂರ್ಯ ನಾಯಕತ್ವದಲ್ಲಿ ಟಿ20 ಹಾಗೂ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಏಕದಿನ ತಂಡ ಘೋಷಣೆ ಮಾಡಲಾಗಿದೆ. ಜುಲೈ 27ರಿಂದ ಟೀಮ್ ಇಂಡಿಯಾ ಲಂಕಾ ವಿರುದ್ಧ 3 ಟಿ20 ಮತ್ತು 3 ಏಕದಿನ ಪಂದ್ಯಗಳನ್ನು ಆಡಲಿದೆ. ಆದರೆ ಭಾರತ ತಂಡದ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನೂತನ ಕೋಚ್ ಗೌತಮ್ ಗಂಭೀರ್ ಟಿಕೆಟ್ ಗುರಿಯಾಗಿದ್ದಾರೆ. ಗಂಭೀರ್ ಪಕ್ಷಪಾತ ಮಾಡಿ ಕೆಲವರಿಗೆ ಸುವರ್ಣ ಅವಕಾಶಗಳನ್ನು ನೀಡಿ ಮತ್ತೊಬ್ಬರ ಮೇಲೆ ದ್ವೇಷ ಸಾಧಿಸಿದ್ದಾರೆ ಎಂದು ನೆಟ್ಟಿಗರು ಟೀಕಿಸಿದ್ದಾರೆ. ಸತತ ರನ್ ಗಳಿಸುತ್ತಿರುವ ಋತುರಾಜ್ ಗಾಯಕ್ವಾಡ್ ತಂಡದಲ್ಲಿ ಸ್ಥಾನ ಕಳೆದುಕೊಂಡಿರುವುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗಳು ಬರುತ್ತಿದೆ. ಇನ್ನೊಂದೆಡೆ ಕೆಕೆಆರ್ ವೇಗಿ ಹರ್ಷಿತ್ ರಾಣಾ ಏಕದಿನದಲ್ಲಿ ಸ್ಥಾನ ಪಡೆದಿರುವ ಬಗ್ಗೆಯೂ ಸಾಮಾಜಿಕ ಜಾಲತಾಣ ಸಾಕಷ್ಟು ಚರ್ಚೆ ಆಗ್ತಿದೆ. ಗಂಭೀರ್ ಕೋಚ್ ಅಧಿಕಾರದ ವಹಿಸಿಕೊಳ್ಳುವ ಮುನ್ನ ಕೆಕೆಆರ್ಗೆ ಮೆಂಟರ್ ಆಗಿ ಕೆಲಸ ಮಾಡಿದ್ದು ಗೊತ್ತೇ ಇದೆ. ವಿಶ್ವಕಪ್ ಬೆನ್ನಲ್ಲೇ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಟಿ20ಗೆ ವಿದಾಯ ಹೇಳಿದರು. ರೋಹಿತ್ ಬದಲಿಗೆ ಓಪನರ್ ಆಗಲು ಹಲವು ಯುವ ಆಟಗಾರರು ಸಿದ್ಧರಾಗಿದ್ದಾರೆ. ಆದರೆ ಒನ್ಡೌನ್ನಲ್ಲಿ ಕೊಹ್ಲಿಯಂತೆ ಸಂದರ್ಭಕ್ಕೆ ಅನುಗುಣವಾಗಿ ಗೇರ್ ಬದಲಾಯಿಸುವಲ್ಲಿ ಮತ್ತು ಇನ್ನಿಂಗ್ಸ್ ಅನುಗುಣವಾಗಿ ಬ್ಯಾಟ್ ಮಾಡುವ ಬ್ಯಾಟರ್ ಕಳೆದುಕೊಳ್ಳಬೇಕಿದೆ. ಜಿಂಬಾಬ್ವೆ ಪ್ರವಾಸದಲ್ಲಿ ಋತುರಾಜ್ ಕೊಹ್ಲಿಯೇ ಉತ್ತರಾಧಿಕಾರಿ ಎಂಬುದನ್ನು ಸಾಬೀತುಪಡಿಸಿದರು. ಅವರು ಮತ್ತೊಂದು ಇನ್ನಿಂಗ್ಸ್ನಲ್ಲಿ ಅಜೇಯ 77 ರನ್ ಮತ್ತು 49 ರನ್ಗಳೊಂದಿಗೆ ಮಿಂಚಿದರು. ಅಲ್ಲದೆ ಕೊನೆಯ 7 ಟಿ20 ಇನ್ನಿಂಗ್ಸ್ಗಳಲ್ಲಿ ಋತುರಾಜ್ 71 ಸರಾಸರಿಯಲ್ಲಿ ಮತ್ತು 158 ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ. ಆದರೆ ಶ್ರೀಲಂಕಾ ಪ್ರವಾಸದ ವೇಳೆ ಋತುರಾಜ್ ಟಿ20 ಸರಣಿಗೆ ಆಯ್ಕೆಯಾಗಿರಲಿಲ್ಲ ಎಂಬುದು ಸುದ್ದಿ ಬಂದಿದೆ. ಋತುರಾಜ್ ಬ್ಯಾಕಪ್ ಓಪನರ್ ಆಗಿಯೂ ಆಯ್ಕೆಯಾಗಿಲ್ಲ. ಮತ್ತೊಂದೆಡೆ ಕೆಕೆಆರ್ ನಾಯಕ ಶ್ರೇಯಸ್ ಅಯ್ಯರ್ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಇದಲ್ಲದೆ ಬಿಸಿಸಿಐ ಅವರಿಗೆ ಕೇಂದ್ರೀಯ ಗುತ್ತಿಗೆ ನೀಡಲಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಈ ಎಲ್ಲ ನಿರ್ಧಾರಗಳಿಗೆ ಗಂಭೀರ್ ಪ್ರಮುಖ ಕಾರಣ ಎಂಬ ಮಾತುಗಳು ದಟ್ಟವಾಗಿವೆ. ಈ ಹಿನ್ನೆಲೆಯಲ್ಲಿ ಗಂಭೀರ್ ಸಿಎಸ್ಕೆ ಆಟಗಾರ ಋತುರಾಜ್ ಗಾಯಕ್ವಾಡ್ ವಿರುದ್ಧ ದ್ವೇಷ ಸಾಧಿಸಿದ್ದು, ಕೆಕೆಆರ್ ಆಟಗಾರ ಶ್ರೇಯಸ್ ಅಯ್ಯರ್ ಮತ್ತು ಹರ್ಷಿತ್ ರಾಣಾ ವಿರುದ್ಧ ಪ್ರೀತಿ ತೋರಿಸಿದ್ದಾರೆ ಎಂದು ಕೆಲ ನೆಟಿಜನ್ಗಳು ಟೀಕಿಸುತ್ತಿದ್ದಾರೆ. ಮತ್ತೊಂದೆಡೆ ಸಿಎಸ್ಕೆ ಆಲ್ರೌಂಡರ್ ಶಿವಮ್ ದುಬೆ ಅವರು ಏಕದಿನ ಮತ್ತು ಟಿ20 ತಂಡಗಳಲ್ಲಿ ಸ್ಥಾನ ಪಡೆದಿದ್ದಾರೆ ಎಂದು ಗಂಭೀರ್ಗೆ ಸಿಎಸ್ಕೆ ಬಗ್ಗೆ ಯಾವುದೇ ದ್ವೇಷವಿಲ್ಲ ಎಂದು ಕೆಲವು ನೆಟಿಜನ್ಗಳು ಕೌಂಟರ್ ಮಾಡುತ್ತಿದ್ದಾರೆ. ಏತನ್ಮಧ್ಯೆ ಋತುರಾಜ್ ಕೈ ಬಿಟ್ಟಿದ್ದಕ್ಕೆ ಕ್ರಿಕೆಟ್ ತಜ್ಞರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.